ಆತ್ಮೀಯ ಸ್ನೇಹಿತರೆ ಹಾಗೂ 10ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳೇ, ಮಂಜುಳಾ ಹಂಚಲಾಳ್ ಮಾಡುವ ನಮಸ್ಕಾರಗಳು. ಮಕ್ಕಳೇ, ಇವತ್ತಿನ ವಿಡಿಯೋ ಕ್ಲಾಸಲ್ಲಿ 10ನೇ ತರಗತಿಯ ಭಾಗ 1 ಅಧ್ಯಾಯ 11 ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ವಿದ್ಯುತ್ ಶಕ್ತಿ ಈ ಪಾಠದ ಮಧ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ಗಳನ್ನು ಕೊಡಿ. ವಿಡಿಯೋಗಳನ್ನು ಹೆಚ್ಚು ಬಾರಿ ವೀಕ್ಷಿಸಿ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ಮಕ್ಕಳೇ. ಮೊದಲನೇ ಪ್ರಶ್ನೆ, ವಿದ್ಯುತ್ ಮಂಡಲ ಎಂಬುದರ ಅರ್ಥವೇನು? ಉತ್ತರ, ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನು ವಿದ್ಯುತ್ ಮಂಡಲ ಎಂದು ಕರೆಯುತ್ತಾರೆ. ಎರಡನೇ ಪ್ರಶ್ನೆ, ವಿದ್ಯುತ್ ಪ್ರವಾಹದ ಏಕಮಾನವನ್ನು ವ್ಯಾಖ್ಯಾನಿಸಿ. ಉತ್ತರ, ವಿದ್ಯುತ್ ಪ್ರವಾಹದ ಏಕಮಾನ ಆಂಪಿಯರ್. 1 ಆಂಪಿಯರ್ ಎಂದರೆ ಪ್ರತಿ ಸೆಕೆಂಡಿಗೆ 1 ಕೂಲಂ ಆವೇಶದ ಪ್ರವಾಹವಾಗಿದೆ. ಅಂದರೆ 1 ಆಂಪಿಯರ್ ಈಕ್ವಲ್ ಟು 1 ಕೂಲಂ ಡಿವೈಡೆಡ್ ಬೈ 1 ಸೆಕೆಂಡ್. ಮೂರನೆಯ ಪ್ರಶ್ನೆ, 1 ಕೂಲಂ ಆವೇಶವನ್ನು ರೂಪಿಸಿದ ಎಲೆಕ್ಟ್ರಾನುಗಳ ಸಂಖ್ಯೆಯನ್ನು ಲೆಕ್ಕ ಮಾಡಿರಿ. ಉತ್ತರ, Q is equal to 1 ಕೂಲಂ, E equal to 1.6 into 10⁻19 ಕೂಲಂ, N equal to S2. ಹಾಗಾದರೆ Q equal to NE ಆದರೆ N equal to Q divided by E. N equal to 1 divided by 1.66 into 10⁻19. ಇದರ ಬೆಲೆ 6.25 into 10⁻18 ಇಲೆಕ್ಟ್ರಾನುಗಳು. ಇನ್ನು ನಾಲ್ಕನೆಯ ಪ್ರಶ್ನೆ, ಒಂದು ವಾಹಕದ ಮೂಲಕ ವಿಭವಾಂತರವನ್ನು ನಿರ್ವಹಿಸಲು ಸಹಾಯ ಮಾಡುವ ಸಾಧನವನ್ನು ಹೆಸರಿಸಿ. ಉತ್ತರ, ಒಂದು ವಾಹಕದ ಮೂಲಕ ವಿಭವಾಂತರವನ್ನು ನಿರ್ವಹಿಸಲು ಸಹಾಯ ಮಾಡುವ ಸಾಧನಗಳು ವಿದ್ಯುತ್ ಕೋಶ ಅಥವಾ ಬ್ಯಾಟರಿ. ಐದನೆಯ ಪ್ರಶ್ನೆ, ಎರಡು ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್. ಈ ಹೇಳಿಕೆಯ ಅರ್ಥ ತಿಳಿಸಿರಿ. 1 ವಿ ವಿಭವಾಂತರ ಎಂದರೆ 1 ಕೂಲಂ ಆವೇಶವನ್ನು ವಾಹಕದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೌಲ್ ಕೆಲಸ ನಡೆದಿದೆ ಎಂದರ್ಥ. ಇನ್ನು ಆರನೆಯ ಪ್ರಶ್ನೆ, 6 ವೋಲ್ಟ್ ವಿದ್ಯುತ್ ಕೋಶದ ಮೂಲಕ ಹಾದು ಹೋಗುವ ಪ್ರತಿಯೊಂದು ಕೂಲಂ ಆವೇಶಗಳಿಗೆ ಎಷ್ಟು ಶಕ್ತಿಯನ್ನು ಒದಗಿಸಲಾಗುತ್ತದೆ? ಉತ್ತರ, Q equal to 1 ಕೂಲಂ, V equal to 6V. V equal to W divided by Q. i.e. W equal to Q into V. ಅಂದರೆ Q ಬೆಲೆ 1, V ಬೆಲೆ 6, 1 into 6 ಜೌಲ್. ಇನ್ನು ಏಳನೆಯ ಪ್ರಶ್ನೆ, ವಾಹಕದ ರೋಧವು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ? ಉತ್ತರ, ವಾಹಕದ ರೋಧವು ಅವಲಂಬಿತವಾಗಿರುವ ಅಂಶಗಳೆಂದರೆ ವಾಹಕದ ಉದ್ದ, 2 ವಾಹಕದ ಅಡ್ಡ ಕೊಯ್ತ, 3 ವಸ್ತುವಿನ ಪ್ರಾಕೃತಿಕ ಗುಣ, 4 ತಾಪ. ಎಂಟನೆಯ ಪ್ರಶ್ನೆ, ಒಂದೇ ರೀತಿಯ ವಸ್ತುವಿನ ದಪ್ಪವಾದ ತಂತಿ ಅಥವಾ ತೆಳುವಾದ ತಂತಿಯನ್ನು ಒಂದೇ ಮೂಲಕ್ಕೆ ಸಂಪರ್ಕಿಸಿದಾಗ ಯಾವ ತಂತಿಯ ಮೂಲಕ ವಿದ್ಯುತ್ ಸುಲಭವಾಗಿ ಹರಿಯುತ್ತದೆ ಮತ್ತು ಹೇಗೆ? ಉತ್ತರ, ದಪ್ಪನಾದ ತಂತಿಯ ಮೂಲಕ ವಿದ್ಯುತ್ ಸುಲಭವಾಗಿ ಹರಿಯುತ್ತದೆ, ಏಕೆಂದರೆ ವಾಹಕ ರೋಧವು ತಂತಿಯ ಅಡ್ಡ ಕೊಯ್ತಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ. ಒಂಬತ್ತನೆಯ ಪ್ರಶ್ನೆ, ವಿದ್ಯುತ್ ಅವಯವದ ರೋಧವು ಸ್ಥಿರಾಂಕವಾಗಿದ್ದು ಅದರ 2 ತುದಿಗಳಲ್ಲಿನ ವಿಭವಾಂತರವು ಅದರ ಹಿಂದಿನ ಮೌಲ್ಯದ ಅರ್ಧದಷ್ಟು ಕಡಿಮೆಯಾದರೆ ಅದರ ಮೂಲಕ ಹರಿಯುವ ವಿದ್ಯುತ್ನಲ್ಲಿ ಆಗುವ ಬದಲಾವಣೆ ಏನು? ಉತ್ತರ, I equal to V divided by R. ಅಂದರೆ V1 equal to V divided by 2. I equal to V divided by R is equal to V divided by 2R. ಅಂದರೆ 1 divided by 2. ಆದ್ದರಿಂದ ಅದರ ಮೂಲಕ ಹರಿಯುವ ವಿದ್ಯುತ್ ಅರ್ಧದಷ್ಟಾಗುತ್ತದೆ. ಇನ್ನು
10ನೆಯ ಪ್ರಶ್ನೆ, ವಿದ್ಯುತ್ ಟೋಸ್ಟರ್ ಮತ್ತು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಸುರುಳಿಗಳನ್ನು ಶುದ್ಧ ಲೋಹದ ಬದಲಿಗೆ ಮಿಶ್ರಲೋಹಗಳಿಂದ ತಯಾರಿಸುತ್ತಾರೆ, ಏಕೆ? ಉತ್ತರ, ಮಿಶ್ರಲೋಹಗಳ ರೋಧಶೀಲತೆ ಲೋಹಗಳಿಗಿಂತ ಹೆಚ್ಚು. ಮಿಶ್ರಲೋಹಗಳು ಹೆಚ್ಚಿನ ಕರಗುವ ಬಿಂದು ಹೊಂದಿವೆ. ಆದ್ದರಿಂದ ವಿದ್ಯುತ್ ಟೋಸ್ಟರ್ ಮತ್ತು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಸುರುಳಿಗಳನ್ನು ಶುದ್ಧ ಲೋಹದ ಬದಲಿಗೆ ಮಿಶ್ರಲೋಹಗಳಿಂದ ತಯಾರಿಸಿರುತ್ತಾರೆ. ಇನ್ನು 11ನೆಯ ಪ್ರಶ್ನೆ, ಕೋಷ್ಟಕ 11.2ರಲ್ಲಿನ ದತ್ತಾಂಶಗಳನ್ನು ಬಳಸಿಕೊಂಡು ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಎ. ಕಬ್ಬಿಣ ಮತ್ತು ಪಾದರಸಗಳಲ್ಲಿ ಉತ್ತಮವಾದ ವಾಹಕ ಯಾವುದು? ಉತ್ತರ, ಕಬ್ಬಿಣ ಮತ್ತು ಪಾದರಸಗಳಲ್ಲಿ ಉತ್ತಮವಾದ ವಾಹಕ ಕಬ್ಬಿಣವಾಗಿದೆ. ಬಿ. ಯಾವ ವಸ್ತುವು ಅತ್ಯುತ್ತಮ ವಾಹಕವಾಗಿದೆ? ಬೆಳ್ಳಿ ಅತ್ಯುತ್ತಮ ವಾಹಕವಾಗಿದೆ. 12ನೆಯ ಪ್ರಶ್ನೆ, 2 ವೋಲ್ಟ್ನ 3 ಶುಷ್ಕ ಕೋಶಗಳು, 1 ರೋಧಕ 5 ಓಮ್, 1 ರೋಧಕ 8 ಓಮ್, 1 ರೋಧಕ 12 ಓಮ್ ಮತ್ತು ಪ್ಲಗ್ ಕೀ ಇವುಗಳನ್ನು ಸರಣಿ ಕ್ರಮದಲ್ಲಿ ಸಂಯೋಜಿಸಿ ಒಂದು ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ರಚಿಸಿರಿ. ಮಕ್ಕಳೇ, 5 ಓಮ್, 8 ಓಮ್ ಮತ್ತು 12 ಓಮ್ ಇರುವಂತಹ ವಿದ್ಯುತ್ ಮಂಡಲದ ರೇಖಾಚಿತ್ರವಾಗಿದೆ. ಆಮ್ಮೀಟರ್ ಸೂಚ್ಯಾಂಕ ಒಟ್ಟು ರೋಧ RS = R1 + R2 + R3 = 5 ಓಮ್ + 8 ಓಮ್ + 12 ಓಮ್ = 25 ಓಮ್. V = 2V + 2V + 2V = 6V. I = V/R ಅಂದರೆ V ಬೆಲೆ 6, R ಬೆಲೆ 25, ಇದು 0.24 ಆಂಪಿಯರ್. ವೋಲ್ಟಮೀಟರ್ನಲ್ಲಿಯ ಸೂಚ್ಯಾಂಕ 12 ಓಮ್ನ ರೋಧಕದ ತುದಿಗಳ ನಡುವಿನ ವಿಭವಾಂತರ V = IR = 0.24 × 12, ಇದು 2.88 ಆಗುತ್ತದೆ. ಇನ್ನು 13ನೆಯ ಪ್ರಶ್ನೆ, ಪ್ರಶ್ನೆ 1ರಲ್ಲಿಯ ಮಂಡಲದ ರೇಖಾಚಿತ್ರವನ್ನು ಮತ್ತೊಮ್ಮೆ ರಚಿಸಿರಿ. ರೋಧಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಆಮ್ಮೀಟರ್ ಅನ್ನು ಮತ್ತು 12 ಓಮ್ನ ರೋಧಕದ ತುದಿಗಳ ನಡುವಿನ ವಿಭವಾಂತರವನ್ನು ಅಳೆಯಲು ವೋಲ್ಟಮೀಟರ್ ಅನ್ನು ಜೋಡಿಸಿರಿ. ಆಮ್ಮೀಟರ್ ಮತ್ತು ವೋಲ್ಟಮೀಟರ್ನಲ್ಲಿಯ ಸೂಚ್ಯಾಂಕ ಎಷ್ಟಿರಬಹುದು? ಆಮ್ಮೀಟರ್ ಸೂಚ್ಯಾಂಕ ಒಟ್ಟು ರೋಧ RS = R1 + R2 + R3, 5 ಓಮ್, 8 ಓಮ್ + 12 ಓಮ್ = 25 ಓಮ್. V = 2V + 2V + 2V = 6V. I = V/R V ಅಂದರೆ 6, R ಅಂದರೆ 25, ಅಂದರೆ ಇದರ ಬೆಲೆ 0.24 ಆಂಪಿಯರ್. ವೋಲ್ಟಮೀಟರ್ನಲ್ಲಿಯ ಸೂಚ್ಯಾಂಕ 12 ಓಮ್ನ ರೋಧಕದ ತುದಿಗಳ ನಡುವಿನ ವಿಭವಾಂತರ V = IR = 0.24 × 12, ಇದರ ಬೆಲೆ 2.88 ವೋಲ್ಟ್. ಇನ್ನು 14ನೆಯ ಪ್ರಶ್ನೆ, ಕೆಳಗಿನವುಗಳನ್ನು ಸಮಾಂತರವಾಗಿ ಸಂಪರ್ಕಿಸಿದಾಗ ಸಮಾನ ರೋಧವನ್ನು ನಿರ್ಣಯಿಸಿ. ಎ.
1 ಓಮ್ ಮತ್ತು 10⁻⁶ ಓಮ್, ಬಿ 1 ಓಮ್ ಮತ್ತು 10⁵ ಓಮ್ ಹಾಗೂ 10⁶ ಓಮ್. ಉತ್ತರ: ರೋಧಕಗಳನ್ನು ಸಮಾಂತರವಾಗಿ ಸಂಪರ್ಕಿಸಿದಾಗ ಮಂಡಲದ ರೋಧವು ಯಾವಾಗಲೂ ಮಂಡಲದಲ್ಲಿರುವ ಕಡಿಮೆ ರೋಧಕದ ರೋಧಕ್ಕಿಂತ ಕಡಿಮೆ ಇರುತ್ತದೆ. ಆದ್ದರಿಂದ ಎರಡು ಸಂದರ್ಭಗಳಲ್ಲಿ ಸಮಾನ ರೋಧ 1 ಓಮ್ಗಿಂತ ಕಡಿಮೆ ಇರುತ್ತದೆ. ಇನ್ನು 15ನೆಯ ಪ್ರಶ್ನೆ, ಒಂದು ವಿದ್ಯುತ್ ದೀಪದ ರೋಧ 100 ಓಮ್, ಒಂದು ಟೋಸ್ಟರ್ನ ರೋಧ 50 ಓಮ್ ಹಾಗೂ ನೀರಿನ ಫಿಲ್ಟರ್ನ ರೋಧ 500 ಓಮ್ ಇವುಗಳನ್ನು 220 ವೋಲ್ಟ್ ಆಕಾರಕ್ಕೆ ಸಮಾಂತರವಾಗಿ ಜೋಡಿಸಲಾಗಿದೆ. ಈ ಮೂರು ಉಪಕರಣಗಳು ಬಳಸುವಷ್ಟೇ ವಿದ್ಯುತ್ ಪ್ರವಾಹವನ್ನು ಬಳಸುವ ಒಂದು ಇಸ್ತ್ರಿ ಪೆಟ್ಟಿಗೆಯನ್ನು ಅದೇ ಆಕಾರಕ್ಕೆ ಜೋಡಿಸಲಾಗಿದೆ. ಈ ಇಸ್ತ್ರಿ ಪೆಟ್ಟಿಗೆಯ ರೋಧ ಮತ್ತು ಅದರ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರಮಾಣವೆಷ್ಟು? ಉತ್ತರ: R1 100 ಓಮ್, R2 50 ಓಮ್, R3 500 ಓಮ್. ಮೂರು ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸಲಾಗಿದೆ. 1/Rp R/R1 ಪ್ಲಸ್ 1/R1 ಪ್ಲಸ್ 1/R2 ಪ್ಲಸ್ 1/R3. ಇವುಗಳ ಬೆಲೆ: R1 ಬೆಲೆ 1/100 ಪ್ಲಸ್ R2 ಬೆಲೆ 1/50 ಪ್ಲಸ್ R3 ಬೆಲೆ 1/500. ಈಗ 5 ಪ್ಲಸ್ 10 ಪ್ಲಸ್ 1/500 ಅಂದರೆ 1/Rp 16/500 ಅಂದರೆ Rp 50/16. ಇದರ ಬೆಲೆ 31.25 ಓಮ್. ಅದರ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರಮಾಣ I V/R 320/31.25. ಇದರ ಬೆಲೆ 7.04 ವೋಲ್ಟ್. ಇಸ್ತ್ರಿ ಪೆಟ್ಟಿಗೆಯ ರೋಧ 31.25 ಓಮ್ ಮತ್ತು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ 7.04 ವೋಲ್ಟ್. 16ನೆಯ ಪ್ರಶ್ನೆ, ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಸ್ಥಾನದಲ್ಲಿ ಬದಲು ಸ್ಥಾನ ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನಗಳೇನು? ಮತ್ತೊಮ್ಮೆ ಪ್ರಶ್ನೆಯನ್ನು ನೋಡೋಣ. ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಸ್ಥಾನದಲ್ಲಿ ಬದಲು ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನಗಳೇನು? ಉತ್ತರ: ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನಗಳೆಂದರೆ, ಮೊದಲನೇದಾಗಿ ಮಂಡಲದ ಒಟ್ಟು ರೋಧ ಕಡಿಮೆಯಾಗುತ್ತದೆ. ಎರಡನೇದಾಗಿ ಮಂಡಲದಲ್ಲಿನ ಒಂದು ಉಪಕರಣ ಹಾಳಾದರೂ ಉಳಿದ ಉಪಕರಣಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಇನ್ನು 17ನೆಯ ಪ್ರಶ್ನೆ, 2 ಓಮ್, 3 ಓಮ್ ಮತ್ತು 6 ಓಮ್ ರೋಧಗಳನ್ನು ಹೊಂದಿರುವ ಮೂರು ರೋಧಕಗಳನ್ನು ಯಾವ ರೀತಿ ಜೋಡಿಸುವುದರಿಂದ ಅವುಗಳ ಸಂಯೋಜನೆಯ ಒಟ್ಟು ರೋಧವು ಎ 4 ಓಮ್, ಬಿ 1 ಓಮ್ ಆಗಿರುತ್ತದೆ? ಉತ್ತರ: ಎ 4 ಓಮ್ನ ರೋಧವನ್ನು ಪಡೆಯಲು 3 ಓಮ್ ಮತ್ತು 6 ಓಮ್ ರೋಧಗಳನ್ನು ಸಮಾಂತರವಾಗಿ ಮತ್ತು ಈ ಜೋಡಣೆಗೆ 2 ಓಮ್ ರೋಧವನ್ನು ಸರಣಿಯಲ್ಲಿ ಜೋಡಿಸಬೇಕು. 1/Rp 1/R1 ಪ್ಲಸ್ 1/R2 ಇಲ್ಲಿ R1 ದ ಬೆಲೆ 1/3, R2 ದ ಬೆಲೆ 1/6 2 ಪ್ಲಸ್ 1/6 2 1 3/6. ಹಾಗಾದರೆ Rp 6/3, ಇದರ ಬೆಲೆ 2 ಓಮ್. ಒಟ್ಟು ರೋಧ T Rp ಪ್ಲಸ್ 2 ಓಮ್ 2 ಪ್ಲಸ್ 2 4 ಓಮ್. ಅತಿ ಹೆಚ್ಚಿನ ರೋಧ ಪಡೆಯಲು 4 ಓಮ್, 8 ಓಮ್, 12 ಓಮ್ ಮತ್ತು 24 ಓಮ್ ರೋಧಕಗಳನ್ನು ಸರಣಿಯಲ್ಲಿಯೂ ಮತ್ತು ಅತಿ ಕಡಿಮೆ ರೋಧ ಪಡೆಯಲು ಸಮಾಂತರವಾಗಿ ಜೋಡಿಸಬೇಕು. ಇನ್ನು ಬಿಯಲ್ಲಿ ಕೇಳಿದಂತಹ ಒಂದು
ಓಮ್ ಆಗಿರುತ್ತದೆ. ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. 1 ಓಮ್ ರೋಧಕವನ್ನು ಪಡೆಯಲು 2 ಓಮ್, 3 ಓಮ್ ಮತ್ತು 6 ಓಮ್ ರೋಧಗಳನ್ನು ಸಮಾಂತರವಾಗಿ ಜೋಡಿಸಬೇಕು. 1/Rp = 1/R1 + 1/R2 + 1/R3. ಇದರ ಬೆಲೆ 1/2 + 1/3 + 1/6. 3 + 2 + 1/6. 3 + 2 + 1 = 6. 6/6. 6 1s 6 1s. ಹಾಗಾದ್ರಿಂದ 1 ಓಮ್ ಆಗಿರುತ್ತದೆ. ಇನ್ನು 18ನೆಯ ಪ್ರಶ್ನೆ, 4 ಓಮ್, 8 ಓಮ್, 12 ಓಮ್ ಮತ್ತು 24 ಓಮ್ ಹೊಂದಿರುವ 4 ರೋಧಕಗಳನ್ನು ಯಾವ ರೀತಿ ಸಂಯೋಜಿಸುವುದರಿಂದ ಎ ಅತಿ ಹೆಚ್ಚಿನ, ಬಿ ಅತಿ ಕಡಿಮೆ ರೋಧವನ್ನು ಪಡೆಯಬಹುದು? ಉತ್ತರ: 4 ಓಮ್, 8 ಓಮ್, 12 ಓಮ್ ಮತ್ತು 24 ಓಮ್ ರೋಧಕಗಳನ್ನು ಸರಣಿಯಲ್ಲಿ ಜೋಡಿಸಿದಾಗ ಒಟ್ಟು ರೋಧ RS = 4 ಓಮ್ + 8 ಓಮ್ + 12 ಓಮ್ + 24 ಓಮ್ = 48 ಓಮ್ ಆಗಿರುತ್ತದೆ. 4 ಓಮ್, 8 ಓಮ್, 12 ಓಮ್ ಮತ್ತು 24 ಓಮ್ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಒಟ್ಟು ರೋಧ 1/Rp = 1/R1 + 1/R2 + 1/R3 + 1/R4. ಇವುಗಳ ಬೆಲೆ 1/R1 ಅಂದರೆ 1/4, 1/R2 ಬೆಲೆ 1/8, 1/R3 ಇದರ ಬೆಲೆ 1/12 and 1/R4 ಇದರ ಬೆಲೆ 1/24. ಒಟ್ಟು ಸೇರಿಸಿದಾಗ 6 + 3 + 2 + 1 /24. 1/Rp = 6, 3, 2, 1 ಸೇರಿಸಿದಾಗ 12/24. ಆದ್ದರಿಂದ Rp = 24/12. 12 1s 12 2s. ಆದ್ದರಿಂದ 2 ಓಮ್. ಅತಿ ಹೆಚ್ಚಿನ ರೋಧ ಪಡೆಯಲು 4 ಓಮ್, 8 ಓಮ್, 12 ಓಮ್ ಮತ್ತು 24 ಓಮ್ ರೋಧಕಗಳನ್ನು ಸರಣಿಯಲ್ಲಿಯೂ ಮತ್ತು ಅತಿ ಕಡಿಮೆ ರೋಧ ಪಡೆಯಲು ಸಮಾಂತರವಾಗಿಯೂ ಜೋಡಿಸಬೇಕು. ಇನ್ನು 19ನೆಯ ಪ್ರಶ್ನೆ, ತಾಪನ ರೋಧ ಘಟಕಗಳು ಕೆಂಪಾಗಿ ಉರಿಯುವಂತೆ ವಿದ್ಯುತ್ ಹೀಟರ್ನ ಸುರುಳಿಯು ಏಕೆ ಉರಿಯುವುದಿಲ್ಲ? ಉತ್ತರ: ತಾಪನ ಘಟಕಗಳು ಹೆಚ್ಚು ರೋಧ ಹೊಂದಿರುವ ಮಿಶ್ರಲೋಹದಿಂದ ಮಾಡಲ್ಪಟ್ಟಿದ್ದು ವಿದ್ಯುತ್ ಹರಿಸಿದಾಗ ಹೆಚ್ಚು ತಾಪ ಉತ್ಪತ್ತಿಯಾಗಿ ಹೊಳೆಯುತ್ತವೆ. ಆದರೆ ವಿದ್ಯುತ್ ಹೀಟರ್ನ ಸುರುಳಿಯ ರೋಧ ಕಡಿಮೆ ಆದ್ದರಿಂದ ವಿದ್ಯುತ್ ಹರಿಸಿದಾಗ ತಾಪನ ಘಟಕಗಳಷ್ಟು ಬಿಸಿಯಾಗುವುದಿಲ್ಲವಾದ್ದರಿಂದ ಹೀಟರ್ನ ಸುರುಳಿ ಹೊಳೆಯುವುದಿಲ್ಲ. ಇನ್ನು 19ನೇ ಪ್ರಶ್ನೆ, ಒಂದು ಗಂಟೆಯಲ್ಲಿ 50 ಓಮ್ ವಿಭವಾಂತರ ಮೂಲಕ 996,000 ಕೂಲಂಬ್ ಆವೇಶಗಳನ್ನು ಸ್ಥಾನಾಂತರಿಸಿದಾಗ ಉತ್ಪತ್ತಿಯಾಗುವ ಉಷ್ಣವನ್ನು ಲೆಕ್ಕಾಚಾರ ಮಾಡಿ. Q = 96,000 ಕೂಲಂಬ್, V = 50 ವೋಲ್ಟ್, T = 1 ಅವರ್. H = PRT ಅಂದರೆ VIT = VQ = 50 × 96,000. ಇದರ ಮೌಲ್ಯ 4.8 × 10⁶ ಜೌಲ್. ಇನ್ನು 20ನೇ ಪ್ರಶ್ನೆ, 20 ಓಮ್ ರೋಧವನ್ನು ಹೊಂದಿರುವ ಇಸ್ತ್ರಿ ಪೆಟ್ಟಿಗೆಯು 5 ವೋಲ್ಟ್ ವಿದ್ಯುತ್ ಪ್ರವಾಹವನ್ನು ಉಪಯೋಗಿಸಿಕೊಳ್ಳುತ್ತದೆ. 30 ಸೆಕೆಂಡುಗಳಲ್ಲಿ ಉತ್ಪತ್ತಿಯಾದ ಉಷ್ಣವನ್ನು ಕಂಡುಹಿಡಿಯಿರಿ. R = 20, I = 5 ವೋಲ್ಟ್, ಟೈಮ್ 30 ಸೆಕೆಂಡ್. H = I⁻⁴ ಅಂದರೆ 5 2 × 20 × 30 = 15,000 ಜೌಲ್. ಆದ್ದರಿಂದ ಇದು 1.5 × 10⁴ ಜೌಲ್. ಇನ್ನು 21ನೆಯ ಪ್ರಶ್ನೆ, ವಿದ್ಯುತ್ ಪ್ರವಾಹದಿಂದ ವಿತರಿಸಲಾದ ಶಕ್ತಿಯ ದರವು ಏನನ್ನು ನಿರ್ಧರಿಸುತ್ತದೆ? ಉತ್ತರ: ವಿದ್ಯುತ್ ಪ್ರವಾಹದಿಂದ ವಿತರಿಸಲಾದ ಶಕ್ತಿಯ ದರವು ವಿದ್ಯುತ್ ಸಾಮರ್ಥ್ಯವನ್ನು ನಿರ್ಧರಿಸುತ್ತದೆ. 22ನೆಯ ಪ್ರಶ್ನೆ,
ಒಂದು ವಿದ್ಯುತ್ ಮೋಟಾರ್ 220 ವೋಲ್ಟ್ ವಿದ್ಯುತ್ ಆಕಾರದಿಂದ 5 ವೋಲ್ಟ್ ವಿದ್ಯುತ್ ಪ್ರವಾಹವನ್ನು ತೆಗೆದುಕೊಳ್ಳುತ್ತದೆ. ಮೋಟಾರಿನ ಸಾಮರ್ಥ್ಯ ಮತ್ತು 2 ಗಂಟೆಯಲ್ಲಿ ಮೋಟಾರು ಬಳಸಿದ ಶಕ್ತಿಯನ್ನು ಕಂಡುಹಿಡಿಯಿರಿ. ಉತ್ತರ I = 5 ವೋಲ್ಟ್, V = 220 ವೋಲ್ಟ್, ಟೈಮ್ 2 ಅವರ್ಸ್. ಮೋಟಾರಿನ ಸಾಮರ್ಥ್ಯ P = V1 220 × 5 ಅಂದರೆ 1100 ಆಗಿದೆ. ಅದೇ ರೀತಿಯಾಗಿ ಬಳಸಿದ ಶಕ್ತಿ E = PT = 1100 × 2 200 ಆಗಿದೆ. ಮಕ್ಕಳೇ, ಇದುವರೆಗೂ ಅಧ್ಯಾಯ 11 ವಿಜ್ಞಾನ 10ನೇ ತರಗತಿಗೆ ಸಂಬಂಧಪಟ್ಟ ವಿದ್ಯುತ್ ಶಕ್ತಿ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮುದ್ದು ಮಕ್ಕಳಿಗೆ ತುಂಬು ಹೃದಯದ ಧನ್ಯವಾದಗಳು. ಟೇಕ್ ಕೇರ್ ಮಕ್ಕಳೇ. ಬಾಯ್. ಥ್ಯಾಂಕ್ ಯು.